ಕರ್ನಾಟಕ ರಾಜಧಾನಿಗೆ ಕೇವಲ 48 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ನಗರ ಫಲಪುಷ್ಪನಗರ. ನಗರ ಎಂದರೆ ಹಲವಾರು ಸುಂದರ ಕನಸುಗಳನ್ನು ಹೊಂದಿರುವಂತಹ ಅಂತ ಅಂದ್ಕೊಂಡ್ರೆ ಅದು ತಪ್ಪಾಗುತ್ತೆ. ಚಿಕ್ಕಬಳ್ಳಾಪುರ ನಗರಸಭೆಯ ವ್ಯಾಪ್ತಿಗೆ ಬರುವಂತಹ ಈ ಒಂದು ಬಡಾವಣೆ ನೋವಿನ ಕಥೆ ಇದು. వాళ్ళు వచ్చింది ಟಿವಿ ನೈನ್ ಅವರು ಬಂದಿದ್ದಾರೆ, CBS ಅವರು ಬಂದಿದ್ದಾರೆ. ಇದು 4ನೇ ಸಲ ಬಂದಿರೋದು. ಯಾರು ಏನು ಮಾಡಿಲ್ಲ ಇಲ್ಲಿ, ಹೇಳಿ ಅವ್ರಿಗೆ. ಇದು ನೋಡಿದ್ರಲ್ಲ, ಎಂಥ ಗಂಭೀರ ಸ್ಥಿತಿಯನ್ನು ಎದುರಿಸುತ್ತಿರುವಂತಹ ಜನರ ದಿನನಿತ್ಯದ ಪಾಡು. ಹೆಚ್ಚಿಗೆ ತಲೆ ಕೆಡಿಸ್ಕೋಬೇಡಿ. ಅದೇ ಆಶ್ರಯವಿಲ್ಲದ ಮೂಲಭೂತ ಸೌಕರ್ಯಗಳ ಸಮಸ್ಯೆಯ ಮಹಾಪೂರ್ವೇ ಇರುವ ಆಶ್ರಯ ಬಡಾವಣೆ. ಏನು ಮಾಡಿಲ್ಲ, ಸೈಟ್ಗಳು ಫ್ರೀ ಸೈಟ್ ಕೊಟ್ಟಿದ್ದಾರೆ ಅಷ್ಟೇ. ನೀವ್ ಹೆಂಗಿದ್ದೀರಾ ಏನು ಅಂತ ಕೇಳೋರು ಯಾರು ಇಲ್ಲ ಸರ್. ತುಂಬಾನೇ ತೊಂದರೆ ಆಗಿದೆ ನಮ್ಗೆ. ಇದು ಚಿಕ್ಕಬಳ್ಳಾಪುರದ ಕಂದವಾರ ಬಳಿ ಇರುವಂತಹ ಆಶ್ರಯ ಬಡಾವಣೆ. ಇಲ್ಲಿ ದಿನನಿತ್ಯ ಪರಿಷ್ಕೃಪಗಳ ಹಾವಳಿಗೆ ಜಾಸ್ತಿ. ಮನುಷ್ಯರು ಸರೀಸೃಪಗಳ ಮತ್ತು ಪ್ರಾಣಿಗಳ ಜೊತೆ ವಾಸವಿರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಮೂಲಭೂತ ಸೌಕರ್ಯಗಳಂತೂ ಮರಚಿಯಾಗಿದೆ. ಒಳ್ಳೆ ಕಾಟಕ್ಕೆಲ್ಲ ಈಗ ತರ ಗುಣ ಇಟ್ಕೊಂಡು ಏನೋ ಜ್ವರಗಳು ಬರೋದು ಮಕ್ಕಳಿಗೆಲ್ಲನು ಹಾಸ್ಪಿಟ್ಲ್ಗೆ ಎಷ್ಟು ಪಾಚಿ ಕಟ್ಟಿದೆ. లేదు రోడ్కి ఏడ్చిండు చాలా నీళ్ళు వాడలేదు గొంతు అయిపోతుంది. ಕಳೆದ 4 ದಶಕಗಳಿಂದ ಇಲ್ಲಿಯ ಜನರ ಪಾಡು ಗುರುತಿಸದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಯಾಕಿಷ್ಟು ನಿರ್ಲಕ್ಷ್ಯ, ಬಡವರು ಎಂಬ ಕಾರಣಕ್ಕ ಅಥವಾ ಸ್ವಾಭಿಮಾನದಿಂದ ತಮ್ಮ ಜೀವನ ನಡೆಸಿದ್ದಾರೆ ಅಂತ ಕಾರಣಕ್ಕೋ ಗೊತ್ತಿಲ್ಲ. ಮಹಿಳೆಯರಿಗೆ ಭದ್ರತೆ ಇಲ್ಲ, ಸೌಕರ್ಯಗಳು ಇಲ್ಲದೆ ನರಳುತ್ತಿರುವುದು ಇದು ಚಿಕ್ಕಬಳ್ಳಾಪುರ ಆಶ್ರಯ ಬಡಾವಣೆಯ ಕತೆ. ನಾನು ಅವ್ರಿಗೂ ನಿಮ್ಮ ಪರವಾಗಿ ನಾನು ಅವ್ರಿಗೆ ಒಂದು ಲೆಟರ್ ಮುಖಾಂತರ ಕೊಡ್ತೀನಿ. ಸಾಧ್ಯವಾದರೆ ಇದರಲ್ಲಿ ನಗರೋತ್ಥಾನದಲ್ಲಿ 1 ಕೋಟಿನ 2 ಕೋಟಿನ ತೆಗೆದು ರಸ್ತೆ ಮಾಡಿಕೊಡಿ ಅಂತ ನಾನು ಹೇಳ್ತೀನಿ. ಬಿಡೋದಿಲ್ಲ. ನೀವು ಬಿದ್ದಿರ್ತೀರ ಪಾಪ, ನಿಮ್ಮ ನೋವು ನಮ್ಗೆ ಹೇಳ್ತಾ ಇದ್ದೀರಾ. ವಿಷಯ ಏನು ಅಂತ ಹೇಳಿದ್ರೆ ದಿನ ನೋಡೋಂಥವ್ರು ಮಾಡ್ಬೇಕಲ್ಲಕ್ಕ, ಅಲ್ವಕ್ಕ? ಗೊತ್ತಾಯ್ತಾ ನನಗೆ ನಿಮ್ಮ ನೋವು ನನಗೆ ಅರ್ಥ ಆಗ್ತಾ ಇದೆಯಾ? ನೀರು ಪೈಕಿ ಜಾಗ ಸೇಲ್ ಫಸ್ಟ್ ಇದು 4ನೇಕ್ಕಿಂತ ಬಂದಿರೋದು. 4ನೇ ಬಂದಿರೋದು. ಆಯ್ತು ಸರ್, ಸೈಟು ಅಲ್ಲೂ ಬದಲಾಗಿದೆ. ಆಯ್ತಾಯ್ತು. ನನಗೆ ನ್ಯಾಯನೇ ಸಿಗ್ತಾ ಇಲ್ಲ ಅಂತ ನಡಿಯಪ್ಪ ನಾನೇ ಬರ್ತೀನಿ ಅದೇನು ಅಂತೇಳಿ ಆರೈನ ಅವ್ರನ್ನೆಲ್ಲ ಇಂಜಿನಿಯರ್ನೆಲ್ಲ ಕರ್ಕೊಂಡು ಬಂದರೆ ಅದ್ಲು ಬದಲು ಮಾಡ್ಕೊಳ್ಳಿ. ಖಾಲಿ ಇರೋ ಜಾಗದಲ್ಲಿ ಕಟ್ಕೊಂತೀವಿ ಅಂತೇಳಿ ಅವರೇ ಒಪ್ಕೊಂಡ್ರು. ಆದರೆ ಅಲ್ಲಿ ಓಡಾಡೋ ಅಂಥ ಟೈಮ್ ನೋಡಿಬಿಟ್ಟು ನಗರಕ್ಕೆ ಸೇರಿರ್ತಕ್ಕಂಥ ಒಂದು ಜಾಗದಲ್ಲಿ ಈ ರೀತಿ ಮನುಷ್ಯನಂತ ಗುರುತಿಸ್ಬೇಕಲ್ಲ ಅಂತ ಅಲ್ಲಿಂದನೇ ಫೋನ್ ಮಾಡಿದೆ. ಇಲ್ಲಿರೋರು ಮನುಷ್ಯನಂತ ಗುರ್ತಿಡಿದೆ ಸರ್. ಈ ರೀತಿ ಆಶ್ರಯ ಬಡಾವಣೆಯಲ್ಲಿ ಈ ರೀತಿ ರಸ್ತೆ ಇಲ್ದಿರ, ಚರಂಡಿ ಇಲ್ದಿರ ಅವರೇ ಕಂಬಗಳು ಹಾಕ್ಕೊಂಡು ಜೀವನ ಮಾಡುವಂಥ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ಎಲ್ಲ ಅಭಿವೃದ್ಧಿ ಆಗಿದೆ ಅಂತ ನಾವು ಹೇಳ್ಕೋಬೇಕು ಹೇಳಿ. ಅದರಿಂದ ನಾನು ಅವರು ಉತ್ತರ ಕೊಟ್ಟಾಗಿದೆ. ನಾಳೆಯಿಂದನೇ ತಾತ್ಕಾಲಿಕವಾಗಾದರೂ ಪರವಾಗಿಲ್ಲ, ನಿಮಗೆ ರಸ್ತೆ ಓಡಾಡೋದಕ್ಕೆ ರಸ್ತೆ ಅಂತ ಗುರ್ತಾಗಬೇಕು, ಟ್ರೈನ್ಗಳು ಟ್ರಂಚ್ ಹೊಡಿಬೇಕು ಅಂತ ಹೇಳಿದ್ದೀನಿ. ನಿಮ್ಮ ಪರವಾಗಿ ನಾನು ಕೂಡ ನನ್ನ ಜವಾಬ್ದಾರಿ ಇದೆ, ನಾನು ಲೆಟರ್ ಕೊಟ್ಟು ಮನದಟ್ಟು ಮಾಡ್ತೀನಿ. ರಾಜಕಾರಣಿಗಳು ತಮ್ಮ ಗದ್ದುಗೆಯನ್ನು ಉಳಿಸಿಕೊಳ್ಳಲು ಮತಬೇಟೆಯಾಗಿ ಮಾತ್ರ ಕಾಲಿಡುವಂತಹ ಇದು ಒಳ್ಳೆ ಕಾಡಿನಂತೆ ಇರುವಂತಹ ಸ್ಥಳ ಇದಾಗಿದೆ. ಮನೆ ಹತ್ರ ಅವ್ರು ಹಾಕಿ ಬೆಂಕಿ ಇಟ್ಕೊಂತ ಇದೀವಿ ನಾವು. ಯಾಕಂದ್ರೆ ಸೊಳ್ಳೆಗಳು, ನೊಣಗಳೆಲ್ಲ ಬರ್ತಾ ಇರುತ್ತೆ, ಕಾಯಿಲೆಗಳು ಬರ್ತಾ ಇರುತ್ತೆ ಮಕ್ಕಳು ಮರಿಗೆ. ಏನು ಮಾಡೋದು ಸರ್, ನಾವು ತುಂಬಾನೇ ತೊಂದರೆ ಆಗಿದೆ ಸರ್ ನಮಗೆ. ಯಾರು ಬಂದು ಏನಮ್ಮ ನಿಮ್ಮ ಕಷ್ಟ ಅಂತ ಯಾರು ಕೇಳೋರು ಇಲ್ಲ. ಇಲ್ಲಿ ಓಟಿಗೆ ಮಾತ್ರ ಬರ್ತಾರೆ ಸರ್. ಇಲ್ಲಿ ಓಟಿಗೆ ಮಾತ್ರ ಬಂದು ಓಟ್ ಬೇಕಮ್ಮ ಅಂತಾರೆ. ಮತ್ತೆ ನೀವು ಯಾರು ಯಾವ ಊರವರು ಅಂತ ಯಾರು ಕೇಳೋರಿಲ್ಲ. ಇಲ್ಲಿ ತುಂಬಾ ತೊಂದರೆ ಸರ್ ನಮಗೆ. ಅದಕ್ಕೆ ನಮಗೆ ಚರಂಡಿ ರೋಡ್ ಆಗಬೇಕು ಸರ್ ನಮಗೆ. ಅದು ಬಿಟ್ಟರೆ ನಮ್ಗೆ ಇನ್ನೇನು ಇಲ್ಲ ಇಲ್ಲಿ ತೊಂದರೆ. ಅದೊಂದೇ ಸರ್ ನಮ್ಗೆ ತುಂಬ ತೊಂದರೆ. ರಾತ್ರಿ ಹೆಚ್ಚು ಕಮ್ಮಿ ಆದರೆ ಡೆಲಿವರಿ ಅವ್ರು ಪ್ರೆಗ್ನೆನ್ಸಿ ಅವ್ರು ಇರ್ತಾರೆ, ವಯಸ್ಸಾದವ್ರು ಇರ್ತಾರೆ, ಅವ್ರನ್ನೆಲ್ಲ ಹೆಂಗೆ ಸರ್ ನಾವು ಕರ್ಕೊಂಡು ಹೋಗೋದು ಹಾಸ್ಪಿಟ್ಲಿಗೆ? ಯಾರು ಓಡಾಡೋಕ್ಕೆ ಆಗ್ತಾಯಿಲ್ಲ. ಎಷ್ಟೊಕ್ಕಿಂತ ಅಕ್ಕಪಕ್ಕದ ಮೇಲೆ ಸಹಾಯ ತೊಗೊಂಡು ಹೋಗಿದ್ದೀನಿ ಹಾಸ್ಪಿಟ್ಲಿಗೆ. ನಮ್ಮ ಮಕ್ಕಳಿಗೆಲ್ಲ ಮೈಗುಷಲ್ದಂಗೆ. ಅವಾಗೆಲ್ಲ ನಾವೇನು ಮಾಡೋದು ಸರ್? ಯಾವಾಗಲೂ ಒಂದೇ ಸಮಯ ಇರುತ್ತೆ ಮನುಷ್ಯನಿಗೆ. ಅದಕ್ಕೆ ಸರ್ ನಮ್ಗೆ ಅದೇ ತೊಂದರೆ ಸರ್, ಇನ್ನೇನಿಲ್ಲ. ಇಲ್ಲಿ ನಮಗೆ ಚರಂಡಿ ಮೋರಿ ಆಗ್ಬೇಕು ಸರ್ ನಮಗೆ.
ಅಂದು ನಗರದ ನಿರಾಶ್ರಿತರಿಗೆ ಕೊಟ್ಟಿರುವಂತಹ ನಿವೇಶನಗಳಲ್ಲಿ ಅವರವರ ಶಕ್ತಿಗೆ ಅನುಗುಣವಾಗಿ ಜೀವಿಸಲು ಒಂದು ಮನೆಯನ್ನು ಕಟ್ಟಿಕೊಂಡು ಬದುಕು ನಡೆಸಿರುವುದು ನಮಗೆ ಕಾಣ್ತಿದೆ. ಇಂದು ನಾಳೆ ನಮ್ಮ ಬಡಾವಣೆಯ ಸ್ಥಿತಿ ಬದಲಾಗುತ್ತೆ, ನಗರದ ರೀತಿಯಲ್ಲಿ ಉತ್ತಮ ಸೌಲಭ್ಯಗಳನ್ನು ಪಡಿತೇವೆ ಅಂತ ಆಶಾವಾದಿಯಲ್ಲಿ ಜೀವನ ನಡೆಸುತ್ತಿರುವಂತಹ ಜನರು. ಇವರ ಬಡಾವಣೆಯ ಮೂಲ ಸ್ಥಿತಿಯಂತೂ ಬದಲಾವಣೆ ಆಗಲೇ ಇಲ್ಲ. ಕಾದು ನೋಡೋಣ, ಅಂತಹ ಜನಪ್ರತಿನಿಧಿ ಯಾರಾದರೂ ಬರ್ತಾರಾ ಎಂಬುದಾಗಿ ಕಾದು ನೋಡೋಣ ಮುಂದೇನಾಗುತ್ತೆ ಎಂಬುದನ್ನು. ಬದಲಾವಣೆ ಜಗದ ನಿಯಮ ಆದರೂ ಬದಲಾಗದ ಪರಿಸ್ಥಿತಿಗೆ ಕಾಣದ ಕೈಗಳ ಕೈವಾಡವಿದೆಯೇ, ಅಥವಾ ಅದೃಷ್ಟ ದುರದೃಷ್ಟದ ಬೆನ್ನಿಗೆ ಜೋತು ಬಿದ್ದಿದೆಯಾ ಜನರ ಬದುಕು?